ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಇರಲಿ, ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಮುಖ್ಯ ಕರ್ತವ್ಯ. ನೀನಿನ್ನು ನಡೆ. ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಧರ್ಮರಾಜಾದಿಗಳಿಗೆ ತಿಳಿಸು. ನಾನು ಬರುವುದಾಗಿ.
ವಾಸುದೇವ, ರುಕ್ಮಿಣಿ, ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದಿದ್ದು. ಭಯವಿಲ್ಲ ಪ್ರಿಯತಮೆ, ಯುದ್ಧವಿಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ನಡೆಯದಂತಹ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಮತ್ತೊಂದೆಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಯುದ್ಧ ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರು ನಾ ಕಾಣೆ. ಯುದ್ಧ ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಲೇಕಿ ಶಾಂತಿ ಸಂಧಾನಕ್ಕಾಗಿ ತಾವು ಪ್ರಯತ್ನಿಸಬಾರದು ಪ್ರಿಯ. ಪ್ರೇಮ ಸಮಾಧಾನ
ಪ್ರಭು, ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡಲೇಕೆ? ಶಾಂತಿ ಸಂಧಾನಕ್ಕಾಗಿ ತಾವು ಪ್ರಯತ್ನಿಸಬಾರದೆ ಪ್ರಿಯ? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಹಳಿವೆ ನೂತನದ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನೇ ನಿರ್ಮಿಸಿರುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ರುಕ್ಮಿಣಿ, ಸ್ವಾಮಿ, ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಒಂದೇ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿಗಳಂತಹ ಅನರ್ಹ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿಯು. ಆ ದೃಷ್ಟಿ ಮಾತ್ರದಿಂದಲೇ ಇಡೀ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲಿರಿ ನೀವು. ಅದರಲ್ಲಿದು ಈ ರಕ್ತಪಾತದ ಅವಶ್ಯಕತೆಯಾದರೆ ಏಕೆ ಪ್ರಭು? ರುಕ್ಮಿಣಿ, ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯು ಮುಖದಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತು ಬೇರೆ ಯಾವ ಉಪಾಯವಿಲ್ಲ ರುಕ್ಮಿಣಿ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆಯುಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಪಡೆದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಆ ಧರ್ಮವು ಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ವಾಸುದೇವ, ಈ ಯುದ್ಧವನ್ನು ನಿಲ್ಲಿಸಲು ತಾವು ಮತ್ತೊಂದು ಸಾರಿ ಪ್ರಯತ್ನಿಸಿರಿ. ಈ ಘೋರ ಹತ್ಯಾಕಾಂಡವು ನಿಲ್ಲಲಿ. ರುಕ್ಮಿಣಿ, ಬಾರೆ ಹಿಂದೂ ಮುಖಿ ಕೃಷ್ಣನ ಪ್ರಾಣ ಸಖಿ, ಬಾರೆ ಪ್ರೇಮ ನಾಯಕಿ, ಬಾರೆ ಪ್ರೇಮ ನಾಯಕಿ, ಶೃಂಗಾರ ಕಲ್ಪನೆಯ ಚಿತ್ತಾರನೇನೋ, ಶೃಂಗಾರ ಕಲ್ಪನೆಯ ಚಿತ್ತಾರನೇನು, ಮಮ ಪ್ರೇಮ ಚೈತನ್ಯನೇ, ಬಾರೆ ನನ್ನ ಪ್ರಾಣ ಸಖಿ, ಬಾರೆ ಪ್ರೇಮ ನಾಯಕಿ, ಓ ಬಾರೆ ಪ್ರೇಮ ನಾಯಕಿ. ಪ್ರೇಮದ ಸೌರಭವ ಸೂಸುತ್ತ ಬಂದವಳೆ, ಕೃಷ್ಣನ ಮನದಲ್ಲಿ ಸ್ಥಿರವಾಗಿ ನಿಂತವಳೆ. ಪ್ರೇಮದ ಸೌರಭವ ಸೂಸುತ್ತ ಬಂದವಳೆ, ಕೃಷ್ಣನ ಮನದಲ್ಲಿ ಸ್ಥಿರವಾಗಿ ನಿಂತವಳೆ. ಕಾವ್ಯ ಕವನಗಳ ನಾಟ್ಯ ಗಮನಗಳ, ಕಾವ್ಯ ಕವನಗಳ ನಾಟ್ಯ ಗಮಕಗಳ ರಾಗವಾಗಿ ಬಾರೆ ಪ್ರೇಮ ಸುಧೆಯಳು, ನೀ ಪ್ರೇಮ ಸುಧೆಯಳು, ಬಾರೆ ಕೃಷ್ಣನ ಪ್ರಾಣ ಸಖಿ, ಬಾರೆ ಪ್ರೇಮ ನಾಯಕಿ, ಓ ಬಾರೆ ಪ್ರೇಮ ನಾಯಕಿ. ಸುರಕಿನ್ನರ ಲೋಕ ಕಣ್ಣಿಗೆ ನಾಡುವ ಬಿಂಕದ ಚೆಲುವೆ ಬಿನ್ನಾರಗಾದೆ. ಸುರಕಿನ್ನರ ಲೋಕ ಕಣ್ಣಿಗೆ ನಾಡುವ ಬಿಂಕದ ಚೆಲುವೆ ಬಿನ್ನಾರಗಾದೆ. ಕೋಟೆ ತಾರಗಳ ಮಿಂಚಿದು ಮೇಲಿಗೆಲು, ಕೋಟೆ ತಾರಗಳ ಮಿಂಚಿದು ಮೇಲಿಗೆಲು, ಸುರಗುಣೇನಲ್ಲವೇ ಅಂಗಲಾದೆ, ಓ ಚಂದ್ರಗಾತೆ, ಬಾರೆ ಕೃಷ್ಣನ ಪ್ರಾಣ ಸಖಿ, ಬಾರೆ ಪ್ರೇಮ ನಾಯಕಿ, ಓ ಬಾರೆ ಪ್ರೇಮ ನಾಯಕಿ, ಶೃಂಗಾರ ಕಲ್ಪನೆಯ ಚಿತ್ತಾರನೇನೋ.
ಆಗಲಿ ಆಗಲಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುತ್ತೇನೆ. ಆದರೂ ನನ್ನ ಪ್ರಯತ್ನವು ಘೋರ ವಿಫಲವಾಗುವುದೇನೋ ರುಕ್ಮಿಣಿ. ಆಹಾ, ಪ್ರಯತ್ನಿಸಿ ನೋಡಿ ಸ್ವಾಮಿ, ಸಫಲವಾಗುವುದು. ಆಹುತಿ ಮಹಾ ಬಂಧನ. ರುಕ್ಮಿಣಿ, ಆಹುತಿ ಮಹಾಬಂಧನ ಜೀವನ, ಆಹುತಿ ಮಹಾಬಂಧನ ಜೀವನ, ಪ್ರೇಮವೇ ನಮ್ಮೀರ್ವರ ಪ್ರಿಯ ಬಂಧನ, ಪ್ರೇಮವೇ ನಮ್ಮೀರ್ವರ ಪ್ರಿಯ ಬಂಧನ, ಪ್ರೇಮವೇ ಈ ಲೋಕದ ಅಮೂಲ್ಯಧನ, ಪ್ರೇಮವೇ ಈ ಲೋಕದ ಅಮೂಲ್ಯಧನ, ಪ್ರೇಮವೇ ನಮ್ಮೀರ್ವರ ಪ್ರಿಯ ಬಂಧನ. ಮಂತ್ರಿ ಶೇಖರ ತಂತ್ರ ಪಾಲಕನೆ ಬೇಳೆದರೆ ಮಂತ್ರಿ ಶೇಖರ ತಂತ್ರ ಪಾಲಕನೆ ಮಂತ್ರಿ ಸರಿ ಕಾಲ ಕಾಲಕ್ಕೆ ಮಳೆಗೆ ಬೀಳುತ್ತೆ ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ ಪ್ರಜೆಗಳೆಲ್ಲ
ಸುಖ ಸಂತೋಷದಿಂದಿರುವರೆ ಅದನ್ನು ವಿಜ್ಞಾಪಿಸು. ವಿಜ್ಞಾಪಿಸಿದನು ಅಲ್ಲದರ ಸಾರ್ವಭೌಮ. ಮಂತ್ರಿ ನಮ್ಮ ಊರಿನಲ್ಲಿ ಜನರೆಲ್ಲರೂ ಸದಾ ಹರಿಯ ಧ್ಯಾನವನ್ನು ಮಾಡುತ್ತಾ ಆ ಕಾಶಿ ವಿಶ್ವೇಶ್ವರನ ಪಾರ್ವತಿ ಅಮ್ಮನವರ ಗಂಗಮ್ಮನವರ ಸೇವೆಯನ್ನು ಗೈಯುತ್ತಾ ನಮ್ಮ ಗ್ರಾಮವನ್ನು ಸದಾ ಆಂಜನೇಯನು ರಕ್ಷಿಸುತ್ತಿರುವನು. ನಮ್ಮ ಪ್ರಜೆಗಳೆಲ್ಲ ಕಾಲಕ್ಕೆ ಉತ್ತಮ ಮಳೆ ಬೆಳೆಗಳಾಗಿ ಸಂತೃಪ್ತಿಯಿಂದ ಸಂತೋಷದಿಂದ ಇರುವರು. ಮುಂದೇನಪ್ಪಣೆ? ಬೇಷ್, ಬಹಳ ಸಂತೋಷವಾಯಿತು. ಈ ಪೀಠವನ್ನು ಅಲಂಕರಿಸು. ಎಲೆ ಸೈನ್ಯಾಧೀಕ್ಷರೇ, ಬಲವಂತರ ದೇವ ಸೈನ್ಯಾಧಿನಾಥನೇ ನಮ್ಮ ಸೈನ್ಯದ ರೀತಿಯ ಸೈನ್ಯಾಧೀಕ್ಷರೇ, ಬಲವಂತರ ದೇವ ಸೈನ್ಯಾಧಿನಾಥನೇ ನಮ್ಮ ಸೈನ್ಯದ ರೀತಿಯ ನಮ್ಮ ಯಾದವ ರಾಜ್ಯದಲ್ಲಿ ಪ್ರಜೆಗಳೆಲ್ಲ ಸುಖ ಸಂತೋಷದಿಂದಿರುವರೆ ಅದನ್ನು ವಿಜ್ಞಾಪಿಸು. ಸಾರ್ವಭೌಮ
ನಮ್ಮ ಸೈನ್ಯಾಧಿಪರು ಶತ್ರುಗಳನ್ನು ಕಂಡರೆ ಸಿಂಹದಂತೆ ಕರೆಸಿದರು ಜಯವನ್ನು ಪಡೆಯಲು ಕಾತುರ ಆಗಿರೋರು ದೇಶ್ ನಿಮ್ಮಂತ ಪುಟ್ಟ ಸೈನ್ಯಾಧ್ಯಕ್ಷರು ನಮ್ಮ ಆಟದ ಇರುವಾಗ ಯಾವ ಗುಂಡು ಬರುತ್ತೆ ಎಂದರೇನು ಅಲಂಕರಿಸಿರಿ. ಮಂತ್ರಿ ಸೈನ್ಯಾಧ್ಯಕ್ಷರೇ ದರೆಯಲು ಧನ್ಯನೋ ಧನ್ಯನಾದೆನು ನಾ ಇಳೆಯಲು ಮಾನ್ಯನೋ ಮಾನ್ಯನಾದೆನು ನಾ. ಮಂತ್ರಿ ಈ ಪರಿ ಮಂತ್ರಿಯು ಸೈನ್ಯದಲ್ಲಿರುವಲ್ಲೇ ಈ ಪರಿ ಮಂತ್ರಿಯು ಸೈನ್ಯದಲ್ಲಿರುವಲ್ಲೇ ನಮ್ಮಯ ರಾಜ್ಯಕ್ಕೆ ಕೊರತೆ ಏನಿರದು ನಮ್ಮಯ ರಾಜ್ಯಕ್ಕೆ ಕೊರತೆ ಏನಿರದು ದಯೆಯಲು ಧನ್ಯನು ಧನ್ಯನಾದೆನು ನಾ ಇಳೆಯಲು ಮಾನ್ಯನು ಮಾನ್ಯನಾದೆನು ನಾ. ರಾಜನು ನಾನಾಗಿ ತೇಜನೆಂದೆನಿಸಿದೆ ರಾಜನು ನಾನಾಗಿ ತೇಜನೆಂದೆನಿಸಿದೆ ರಾಜನು ನಾನಾಗಿ ತೇಜನೆಂದೆನಿಸಿದೆ ನಮ್ಮಯ ರಾಜ್ಯಕ್ಕೆ ಕೊರತೆ ಏನಿರದು ನಮ್ಮಯ ರಾಜ್ಯಕ್ಕೆ ಕೊರತೆ ಏನಿರದು ದರೆಯಲು ಧನ್ಯನು ಧನ್ಯನಾದೆನು ನಾ ಇಳೆಯಲು ಮಾನ್ಯನು ಮಾನ್ಯನಾದೆನು ನಾ. ಬಲಬಂಧನ ಜಯವಾಗಲಿ. ಹೊರಟಿ ಸಮಾಚಾರವೇನು? ವಸ್ತ್ರಾವತಿಯ ದುರ್ಯೋಧನ ಮಹಾರಾಜರು ಆತನು ಸಕಲ ಮರ್ಯಾದೆಯಿಂದ ಬರಮಾಡಿರಿ. ಗುರುದೇವ ನಮಸ್ಕರಿಸುವೆನು. ಗುರುದೇವ ನಿನಗೆ ಮಂಗಳವಾಗಲಿ. ಕುಳಿತುಕೋ. ಸಮಾಚಾರವೇನು? ಯಾರಲ್ಲಿ ಈ ಸಂತೋಷದ ಸಮಯದಲ್ಲಿ ನಮ್ಮ ರಾಜ ನರ್ತಕಿಯರೆಂದು ಬರಮಾಡಿ ಅಪ್ಪರೇ ಮಹಾಪ್ರಭು. ಅಂದದ ಶಿಲೆ ಎರಡು ನಲಿದಾಡಿವೆ ಅಂದದ ಶಿಲೆ ಎರಡು
ದುರ್ಯೋಧನ, ನೀನು ಬಂದ ಸಮಾಚಾರವೇನು? ಗುರುದೇವ, ನಮಗೂ ಮತ್ತು ಪಾಂಡವರಿಗೂ ಘೋರವಾದ ಯುದ್ಧವು ಸಂಘಟಿಸುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಬಂದಿರುವ ಗುರುದೇವ. ನೀನು ಕೃಷ್ಣನ ಬಳಿ ಹೋದ ವಿಚಾರ ಏನಾಯಿತು? ಗುರುದೇವ, ಕೃಷ್ಣನು ಅರ್ಜುನ ಪಕ್ಷವನ್ನು ವಹಿಸಿದನು. ನಾನು ನಿಮ್ಮನ್ನು ಮತ್ತು ನಿಮ್ಮ ಯಾದವ ಸೈನ್ಯವನ್ನು ಅಪೇಕ್ಷಿಸಿ ಬಂದೆನು ಗುರುದೇವ. ದುರ್ಯೋಧನ, ನೀನು ಗುಪ್ತವಾಗಿ ಕೃಷ್ಣನ ಬಳಿ ಹೋಗಿರುವ ವಿಚಾರವು ಈ ಕಾರ್ಯವನ್ನು ಮಾಡಿಕೊಂಡು ಬಂದದ್ದು ಬಹಳ ಸಂತೋಷವಾಯಿತು. ಆದರೆ ಕೃಷ್ಣನೇ ಬೇರೆ ನಾನೇ ಬೇರೆ ಎಂಬ ವಿಷಯವು ಅಸಂಗತವಾಯಿತಲ್ಲ. ಗುರುದೇವ, ನಾನೇನು ಭೂ ರಹಸ್ಯವಾಗಿ ಹೋದೆನು. ಆದರೆ ಆ ಪಾಂಡವರಿಗೆ ಯೋಗ ತಿಳಿದು ನಾ ಕಾಣೆ. ನಾನು ಹೋಗುವುದಕ್ಕೂ ಅರ್ಜುನ ಬರುವುದಕ್ಕೂ ಒಂದೇ ಆಯಿತು. ಕೃಷ್ಣನು ಆಯುಧವನ್ನು ಹಿಡಿದನು ಎಂಬ ವಿಷಯವನ್ನು ಸ್ಥಿರಪಡಿಸಿಕೊಂಡು ಬಂದಿರುವ ತಾನೆ. ಹೌದು ಗುರುದೇವ, ಸ್ಥಿರಪಡಿಸಿಕೊಂಡೇ ಬಂದಿರುವೆನು. ಹಾಗಾದರೆ ನಿನ್ನ ಜಯವು ಖಂಡಿತ. ಮದ್ರ ದೇಶಾಧಿಪತಿಯಾದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಆಹ್ವಾನಿಸು. ಋತುವರ್ಮನನ್ನು ನಿನ್ನ ಸೈನ್ಯ ಸಮೇತ ನಿನ್ನ ಕರೆದುಕೊಂಡು ಹೋಗು. ನಾನು ಬರುವ ತನಕ ದಳಪತಿ ವಿಚಾರವನ್ನು ಮಂತ್ರವಚಕ್ಕೆ ತರಬೇಡ. ಹೋಗಿ ಬಾ ವೀರವರ, ನಿನಗೆ ಮಂಗಳವಾಗಲಿ. ಅನುಗ್ರಹಿತನಾದೇನು ಗುರುದೇವ.